ಮುಂಬೈ ದಾಳಿಯ ಸಂಚುಕೋರ ರಾಣಾ ಯಾವುದೇ ಕ್ಷಣದಲ್ಲಿ ಭಾರತಕ್ಕೆ ಅಮೆರಿಕಾದಿಂದ ಬಂದಿಳಿಯಲಿದ್ದಾನೆ. ಉಗ್ರ ರಾಣಾನನ್ನ ಕರೆತರ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ವಿಶೇಷ ವಿಮಾನ ಲ್ಯಾಂಡ್ ಆಗಲಿದೆ. ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ವಿಶೇಷ ವಿಮಾನ ಆಗಮಿಸುತ್ತೆ. ಯಾವುದೇ ಕ್ಷಣದಲ್ಲಿ ಮುಂಬೈ ದಾಳಿ ಸಂಚುಕೋರ ರಾಣಾ ಭಾರತಕ್ಕೆ ಬರಲಿದ್ದಾನೆ. ಏರ್ಪೋರ್ಟ್ನಲ್ಲೇ ತಹವೂರ್ ರಾಣಾನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಲಿದ್ದಾರೆ. ಏರ್ಪೋರ್ಟ್ನಿಂದ ದೆಹಲಿಯ ಎನ್ಐಎ ಪ್ರಧಾನ ಕಚೇರಿಗೆ ಆತನನ್ನ ಶಿಫ್ಟ್ ಮಾಡಲಾಗುತ್ತೆ. ದೆಹಲಿಯ ಎನ್ಐಎ ಕಚೇರಿಯಲ್ಲಿ ತಹವೂರ್ ರಾಣಾ ವಿಚಾರಣೆ ನಡೆಯುತ್ತೆ. ಮುಂಬೈ ದಾಳಿಯ ಸಂಚಿನಲ್ಲಿ ಭಾಗಿಯಾಗಿದ್ದ ಪಾಕ್ ಮೂಲದ ಪ್ರಜೆ ಈತ. ಮುಂಬೈನ ಎಲ್ಲೆಲ್ಲಿ ದಾಳಿ ನಡೆಸಬೇಕು ಅಂತ ಸ್ಥಳ ಫೈನಲ್ ಮಾಡಿದ್ದ. ಯಾವ್ಯಾವ ಸ್ಥಳಗಳು ಈತನ ಟಾರ್ಗೆಟ್ ಆಗಿತ್ತು, ಈತನ ಜೊತೆ ಕೈ ಜೋಡಿಸಿದವರು ಯಾರ್ಯಾರು? ಹಲವು ಪ್ರಶ್ನೆಗಳನ್ನ ಎನ್ಐಎ ಅಧಿಕಾರಿಗಳು ಕೇಳಲಿದ್ದಾರೆ. ಮುಂಬೈ ದಾಳಿಯಲ್ಲಿ 166 ಮಂದಿಯ ಸಾವಿಗೆ ಈತ ಕಾರಣನಾಗಿದ್ದ. ದಾಳಿಯ ಸಂಚಿನಲ್ಲಿ ಉಗ್ರ ಡೇವಿಡ್ ಕೋಲ್ಮನ್ ಹೆಡ್ಲಿಗೆ ಈತ ನೆರವನ್ನ ನೀಡಿದ್ದ. ಹೆಡ್ಲಿ ಹಾಗೂ ರಾಣಾ ಸಂಚಿನಂತೆ ಲಷ್ಕರ್ ಇ ತೊಯ್ಬಾ ದಾಳಿಯನ್ನ ನಡೆಸಿತ್ತು. ಯಾವುದೇ ಕ್ಷಣದಲ್ಲಿ ಈತ ಭಾರತಕ್ಕೆ ಬಂದಿಳಿಯಲಿದ್ದಾನೆ. ಎನ್ಐಎ ಕೋರ್ಟ್ಗೆ ರಾಣಾನನ್ನ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ. ಈತನನ್ನ ಭಾರತಕ್ಕೆ ಕರ್ಕೊಂಡು ಬರ್ತಾ ಇದ್ದಂತೆ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ಪಡಿತಾರೆ. ಕೋರ್ಟ್ಗೆ ಈತನನ್ನ ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡಿತಾರೆ ಎನ್ಐಎ ಅಧಿಕಾರಿಗಳು. ಭದ್ರತೆ ಕಾರಣಕ್ಕೆ ಜೈಲಿನಲ್ಲೇ ಈತನ ವಿಚಾರಣೆ ನಡೆಯುತ್ತೆ. ಕೋರ್ಟ್ಗೆ ಹಾಜರುಪಡಿಸಿದ ನಂತರ ತಿಹಾರ್ಗೆ ಕರೆತರ್ತಾರೆ ಅಧಿಕಾರಿಗಳು. ತಿಹಾರ್ ಜೈಲಿನ ನೆಲಮಹಡಿಯಲ್ಲಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಈತನನ್ನ ಇರಿಸಲಾಗುತ್ತೆ. ತಿಹಾರ್ ಜೈಲಿನ 3ನೇ ಮಹಡಿಯಲ್ಲಿ ಉಗ್ರ ತಹವೂರ್ ರಾಣಾ ವಿಚಾರಣೆ ನಡೆಯುತ್ತೆ. ಮುಂಬೈ ದಾಳಿಯ ಸಂಚುಕೋರ ರಾಣಾ ಸ್ವಾಗತಕ್ಕೆ ತಿಹಾರ್ ಜೈಲು ರೆಡಿಯಾಗಿದೆ. ತಿಹಾರ್ ಜೈಲಿನಲ್ಲಿ ರಾಣಾಗೆ ಅತಿ ಭದ್ರತೆಯ ವಿಶೇಷ ಸೆಲ್ ನಿರ್ಮಾಣವಾಗಿದೆ. ಜೈಲಿನಲ್ಲಿ ಪ್ರತಿದಿನ ಕಡ್ಡಾಯವಾಗಿ ಈತನಿಗೆ ವೈದ್ಯಕೀಯ ತಪಾಸಣೆ ನಡೆಯುತ್ತೆ. ಭಾರಿ ಭದ್ರತೆಯ ನಡುವೆ ತಿಹಾರ್ ಜೈಲಿನಲ್ಲಿ ರಾಣಾ ವಿಚಾರಣೆ ನಡೆಯುತ್ತೆ. ಭಾರತ ಹಾಗೂ ಪಾಕ್ನಲ್ಲಿ ಯಾರ್ಯಾರ ಜೊತೆ ಈತ ನಂಟನ್ನ ಹೊಂದಿದ್ದ? ಪ್ರಾಥಮಿಕ ವಿಚಾರಣೆ ನಂತರ ಉಗ್ರ ರಾಣಾನನ್ನ ಮುಂಬೈಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಮುಂಬೈನ ಆರ್ಥರ್ ರೋಡ್ ಜೈಲಲ್ಲಿಟ್ಟು ಮುಂದಿನ ದಿನದಲ್ಲಿ ಈತನ ವಿಚಾರಣೆ ನಡೆಸುವಂತ ಚಾನ್ಸಸ್ ಇದೆ. ಮುಂಬೈನ ಎನ್ಐಎ ವಿಶೇಷ ಕೋರ್ಟ್ನಲ್ಲಿ ರಾಣಾ ಕೇಸಿನ ವಿಚಾರಣೆ ನಡೆಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.